ಮುಸ್ಲಿಮರ ಓಟಿನ ಆಸೆಗೆ ಬಿದ್ದು ಕಾಂಗ್ರೆಸ್ ಇಡೀ ದೇಶವನ್ನೇ ಮತಾಂತರಗೊಳಿಸುವ ಪ್ರಯತ್ನ ಮಾಡ್ತಾ ಇದೆ. 4% ಗುತ್ತಿಗೆ ಮೀಸಲಾತಿ ಚರ್ಚೆ ನಡೀತಾ ಇದೆ. ಪಾಕಿಸ್ತಾನ ಮಾಡಲು ಹೊರಟಿದ್ದೀರಾ ಅಂತ ಮಾಜಿ ಸಚಿವ KS ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಹಿಂದೂಗಳಿಗೆ ಅಪಮಾನ ಮಾಡೋದನ್ನ ಉಗ್ರವಾಗಿ ಖಂಡಿಸ್ತೇನೆ. ಹಿಂದೂಗಳು ಜಾಗೃತರಾದರೆ ಎಲ್ಲೆಲ್ಲಿ ಕೊಲೆಗಳಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ವಕ್ಫ್ ಆಸ್ತಿ ಅಂತ ಬಹಳಷ್ಟು ಆಸ್ತಿಗಳನ್ನು ಮಾಡ್ಕೊಂಡಿದ್ದಾರೆ. ಒಬ್ಬ ಕಾಂಗ್ರೆಸ್ಸಿಗನು ಈ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರು ಮಾಡ್ತಾ ಇರುವಂತಹ ಅಚಾತುರ್ಯಗಳನ್ನ ಗಮನಿಸಿ ಕಾಂಗ್ರೆಸ್ನವರು ಮೌನವಾಗಿರೋದು ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಪ್ರತಿನಿತ್ಯ ಪತ್ರಿಕೆ ತೆಗೆದ್ರೆ ಒಂದಲ್ಲ ಒಂದು ಮುಸಲ್ಮಾನರು ಮಾಡ್ತಾ ಇರೋಂಥ ಅನ್ಯಾಯಗಳು ಕಾಣ್ತಾ ಇದೆ. ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನ ವಕ್ಫ್ ಆಸ್ತಿ ಅಂತ ಪಹಣಿಗಳು ಬದಲಾವಣೆ ಮಾಡಿಕೊಂಡ್ರು. ದೇವಸ್ಥಾನಗಳನ್ನ ವಕ್ಫ್ ಆಸ್ತಿ ಅಂತ ಬದಲಾವಣೆ ಮಾಡಿಕೊಂಡ್ರು. ಸಾಧು ಸಂತರ ಮಠಗಳನ್ನ ವಕ್ಫ್ ಆಸ್ತಿ ಅಂತ ಬದಲಾವಣೆ ಮಾಡಿಕೊಂಡ್ರು. ಪೌರತತ್ವ ಇಲಾಖೆಯ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಬದಲಾವಣೆ ಮಾಡಿಕೊಂಡ್ರು. ಶಾಲೆ ಕಾಲೇಜುಗಳು ಸರ್ಕಾರಿ ಕಚೇರಿಗಳನ್ನ ಮಾಡಿಕೊಂಡ್ರು. ವಿಶ್ವೇಶ್ವರಯ್ಯನವರು ಹುಟ್ಟಿದಂತ ಜಾಗವನ್ನು ಕೂಡ ವಕ್ಫ್ ಆಸ್ತಿ ಅಂತ ಮಾಡಿಕೊಂಡ್ರು. ಯಾವ ಕಾರಣಕ್ಕೂ ಇದಾಗಕ್ಕೆ ಬಿಡಲ್ಲ ವಕ್ಫ್ ಆಸ್ತಿ ಅನ್ನೋಂಥ ಮಾತನ್ನ ಒಬ್ಬ ಕಾಂಗ್ರೆಸ್ಸಿಗನ ಬಾಯಲ್ಲೂ ಬರಲಿಲ್ಲ. ಮುಖ್ಯಮಂತ್ರಿಗಳು ಸೂಚನೆ ಏನ್ ಕೊಟ್ಟಿದ್ದು, ನೋಟಿಸ್ ಕೊಟ್ಟಿದ್ದು, ವಾಪಸ್ ತಗೊಂಡವಲ್ಲ, ಇನ್ನೇನು ಈ ಮಾತನ್ನ ಆಡ್ತಾ ಇದ್ದಾರೆ. ವಕ್ಫ್ ಆಸ್ತಿಯನ್ನ ಪಹಣಿನಲ್ಲಿ ವಾಪಸ್ ಅವರವ್ರದಕ್ಕೇನೆ, ರೈತರ ಭೂಮಿ ರೈತರಿಗೆ, ಸಾಧು ಸಂತರ ಭೂಮಿ ಮಠಗಳು ಸಾಧು ಸಂತರಿಗೆ, ದೇವಸ್ಥಾನದ್ದು ದೇವಸ್ಥಾನಗಳಿಗೇನೆ, ಪೌರತತ್ವ ಇಲಾಖೆದು ಪೌರತತ್ವ ಇಲಾಖೆಗೇನೆ, ಶಾಲೆ ಕಾಲೇಜು ಸರ್ಕಾರಿ ಭೂಮಿಯನ್ನ ಅವರವ್ರಿಗೆ ಪಹಣಿ ಬದಲಾವಣೆ ಆಗಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ನವರು ಯಾರೂ ಕೂಡ ಇದ್ರ ಬಗ್ಗೆ ನ್ಯಾಯ ನಾವು ಕೊಡ್ತೀವಿ ಬಿಡಲ್ಲ ಅನ್ನೋಂಥ ಮಾತುಗಳು ಹೇಳ್ತಾ ಇಲ್ಲ. ವಿರೋಧ ಪಕ್ಷಗಳು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಹೇಳಿ ಈ ರೀತಿ ಇಸ್ಲಾಮೀಕರಣ ಮಾಡೋದಕ್ಕೆ ಒಂದು ರೀತಿಯ ನೇರವಾಗಿ ಅವರು ಬೆಂಬಲ ಕೊಡ್ತಾ ಇದ್ದಾರೆ. ಎರಡನೇದು, ಅಂಬೇಡ್ಕರ್ ಅವರ ಹೆಸರನ್ನ, ಅಂಬೇಡ್ಕರ್ ಅವರು ಇಸ್ಲಾಂ ಸೇರಲು ಸಿದ್ಧತೆ ಮಾಡಿಕೊಂಡಿದ್ರು. ಎಷ್ಟು ಸೊಕ್ಕಿರ್ಬೇಕು ಮಾತಾಡ್ಬೇಕಾದ್ರೆ. ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಅಂಬೇಡ್ಕರ್ಗೆ ಮಾಡಿರೋಂಥ ಅಪಮಾನವನ್ನ ಖಂಡನೆ ಮಾಡಲಿಲ್ಲ. ನಿನ್ನೆ ತಾನೇ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಬಗ್ಗೆ ಹೇಳಿಕೆಗಳು ಬರ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತೇಲಿಕೆ ಉತ್ತರ ಕೊಡ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಎಂದು ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೆ ಕಳಿಸಿದೆ ಸಿಎಂ. ಇದರ ಅರ್ಥ ಏನು? ನಾನು 3 ಉದಾಹರಣೆ ಕೊಡ್ತಾ ಇದ್ದೀನಿ. ವಕ್ಫ್ ಪ್ರಾಪರ್ಟಿ ಬಗ್ಗೆ, ಅಂಬೇಡ್ಕರ್ ಅವರ ಮತಾಂತರದ ಬಗ್ಗೆ ಅವ್ರು ಪ್ರಸ್ತಾಪನೆ ಮಾಡಿದ್ದು,
ಮೂರನೇದು ಮುಸಲ್ಮಾನರ ಮೀಸಲಾತಿ ಬಗ್ಗೆ. ಏನು ಹಿಂದೂಸ್ತಾನವನ್ನು ಪಾಕಿಸ್ತಾನ ಮಾಡಕ್ ಕೊಟ್ಟಿದ್ದೀರಾ? ಇಲ್ಲಿ ಭೂಮಿ ಕಿತ್ಕೊಂಡು, ಇಲ್ಲಿ ಮಹಾಪುರುಷ ಹೆಸರನ್ನು ಬದಲಾವಣೆ ಮಾಡಿಕೊಂಡು, ಇಲ್ಲಿ ಮುಸಲ್ಮಾನರಿಗೆ ಮೀಸಲಾತಿನ ಹೆಚ್ಚಿಗೆ ಮಾಡಿಕೊಂಡು, ನಾನು ಅದಕ್ಕೋಸ್ಕರ ಹೇಳಿದೆ, ಈ ರಾಜ್ಯದಲ್ಲಿ ಸಾಧು ಸಂತರ ನೇತೃತ್ವದಲ್ಲಿ, ಧರ್ಮಾಭಿಮಾನಿಗಳ ನೇತೃತ್ವದಲ್ಲಿ ದಂಗೆ ಏಳುತ್ತೆ. ಕಾಂಗ್ರೆಸ್ಸಿಗರನ್ನ ಹುಡುಕಿ ಹೊಡೆಯುವಂತ ಕಾಲ ಬರುತ್ತೆ. ಯಾವ ಮುಸಲ್ಮಾನರ ರೀತಿ ಮಹಾಪುರುಷರಿಗೆ ಅಪಮಾನ ಮಾಡ್ತಾರೆ ಅವ್ರನ್ನೂ ಕೂಡ ರಸ್ತೆನಲ್ಲಿ ಕೊಲ್ಲಂತ ದಿನ ಬರುತ್ತೆ. ಇಷ್ಟಾದ್ರೂ ಕೂಡ ಬಾಂಗ್ಲಾದೇಶದಲ್ಲಿ ದಂಗೆಗಾಯಿತು. ಅಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಯಿತು, ಕೊಲೆಗಳಾಯಿತು. ಅಲ್ಲಿ ಬಾಂಗ್ಲಾದೇಶ ಪ್ರಧಾನಮಂತ್ರಿಯನ್ನ ಭಾರತದಲ್ಲಿ ರಕ್ಷಣೆ ಕೊಟ್ಟು ಇಟ್ಕೊಂಡಿದ್ದೇವೆ. ಇದು ಹಿಂದೂ ಧರ್ಮದ ವಿಶೇಷತೆ. ಸರ್ವಧರ್ಮಕ್ಕೂ ಗೌರವ ಕೊಡಬೇಕು ಅಂತ ಸಹಿಷ್ಣುತೆ